ಏನು ಗುರು ಮ್ಯಾಚ್ ಈ ಥರ ಆಗ್ಬಿಡ್ತು. ಆ್ಯಕ್ಚುಲಿ ಸಖತ್ತಾಗಿ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಈ ಎಕ್ಸ್ಪೆಕ್ಟೇಷನ್ ಎಲ್ಲ ತಲೆ ಕೆಳಗಾಗಿ ಹೋಗ್ಬಿಡ್ತು ಅಂತಲೇ ಹೇಳ್ಬೋದು. ಆದರೆ ಪರವಾಗಿಲ್ಲ, RCB ಸಿಕ್ಕಾಪಟ್ಟೆ ಅಂದರೆ ವರ್ಸ್ಟಾಗಿ ಸೋತಿಲ್ಲ. ಬೌಲಿಂಗ್ ಲೈನಪ್ ಬಗ್ಗೆ ಸಾಕಷ್ಟು ಕಾಂಟ್ರವರ್ಸಿ ಇತ್ತು, ಆದರೆ ಎಲ್ಲೊಂದು ಕಡೆ ಪರವಾಗಿಲ್ಲ, ಅಷ್ಟೊಂದು ವರ್ಸ್ಟ್ ಬೌಲಿಂಗ್ ಇರಲಿಲ್ಲ. ಸೊ ಆ ಮಟ್ಟಿಗೆ ನೋಡೋದಾದರೆ RCB ಮಟ್ಟಿಗೆ ಇದು ಒಂದಷ್ಟು ಪಾಸಿಟಿವ್ ಔಟ್ಕಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಮ್ಯಾಚನ್ನು ಸೋತಿರ್ಬೋದು, ಆದರೆ ಸ್ವಲ್ಪ ಕಮ್ಬ್ಯಾಕ್ ಮಾಡಿದೆ RCB ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಪಾಸಿಟಿವ್ ಥಿಂಗ್ಸನ್ನು ನೋಡಿದ್ರೆ ಅನುಜ್ ರಾವತ್ ಅವರು ಬಿಗ್ ಹಿಟ್ಟಿಂಗ್ ಮಾಡಿದ್ರು. ಅನುಜ್ ರಾವತ್ ಅವರ ಒಂದು ಬಿಗ್ ಹಿಟ್ಟಿಂಗ್ ಈ ಮ್ಯಾಚ್ನ ಮೂಲಕ ಹೊರಗಡೆ ಬಂತು ಅಂತ ಹೇಳ್ಬೋದು. ಯಾಕಂದರೆ 78ಕ್ಕೆ 6 ವಿಕೆಟ್ ಇದ್ದಂಥ ಸಂದರ್ಭದಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ಇಬ್ಬರೂ ಸೇರಿ ತಂಡವನ್ನು 173ಕ್ಕೆ ತಗೊಂಡೋದ್ರು. ನಾವು ಯಾವಾಗಲೂ ಹೇಳ್ತಾ ಇದ್ವಿ ಮಿಡಲ್ ಆರ್ಡರ್ ತುಂಬಾ ವೀಕ್ ಇದೆ ಅಂತ, ಆದರೆ ಇವತ್ತು ಮಿಡಲ್ ಆರ್ಡರ್ನ ಒಂದು ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಯಿತು ಅಂತಲೇ ಹೇಳ್ಬೋದು. ಯೋಚನೆ ಮಾಡಿ, ಒಂದು ವೇಳೆ ಡುಪ್ಲೆಸಿಸ್ ಅವರು ಮತ್ತು ವಿರಾಟ್ ಕೊಹ್ಲಿ ಅವರು ಒಳ್ಳೆ ಸ್ಕೋರ್ ಮಾಡಿದರೆ ಇವತ್ತು 190ರವರೆಗೆ ಹೋಗುವಂಥ ಒಂದು ಕ್ಯಾಪಬಿಲಿಟಿಯನ್ನು ಅಲ್ಲಿ RCB ತೋರಿಸಿದೆ. ಇದು ನಮ್ಮ ತಂಡದ ಮಟ್ಟಿಗೆ ಒಂದು ಪಾಸಿಟಿವ್ ಅಂತಲೇ ಹೇಳ್ಬೋದು. ದಿನೇಶ್ ಕಾರ್ತಿಕ್ ಅವರು ಕಮ್ಬ್ಯಾಕ್ ಮಾಡಿದ್ದಾರೆ ಫಿನಿಷರ್ ಆಗಿ. ಅಂದರೆ ಫಿನಿಷರ್ ರೋಲನ್ನು ನಾನು ಇನ್ನೂ ನಿಭಾಯಿಸಬಲ್ಲೆ, ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನು ತಗೊಂಡಿರ್ಬೋದು, ಆದರೆ IPLನಲ್ಲಿ ನಾನು ಇನ್ನೂ ಇದ್ದೀನಿ ಅನ್ನೋದನ್ನು ದಿನೇಶ್ ಕಾರ್ತಿಕ್ ಅವರು ಇವತ್ತು ಪ್ರೂವ್ ಮಾಡಿದ್ದಾರೆ. ಸೊ ನಾವು ದಿನೇಶ್ ಕಾರ್ತಿಕ್ ಅವರ ಮೇಲೆ ಒಂದು ಹೋಪನ್ನು ಇಟ್ಕೋಬೋದು. ಸೊ ಆ ರೀತಿಯ ಒಂದು ಆಟವನ್ನು ಆಡಿ ತೋರಿಸಿದ್ರು ದಿನೇಶ್ ಕಾರ್ತಿಕ್ ಅವರು. ಬೌಲಿಂಗ್ನಲ್ಲೂ ಕೂಡ ನಾವು ಸಾಕಷ್ಟು ಕಾಂಟ್ರವರ್ಸಿ ಇತ್ತು, ಆದರೆ ಎಲ್ಲೊಂದು ಕಡೆ ದಯಾಲ್ ಇರ್ಬೋದು, ಮಯಾಂಕ್ ಡಗರ್ ಇರ್ಬೋದು, ಇಬ್ಬರೂ ಸೇರಿ ಸೂಪರ್ಬ್ ಒಂದು ಬೌಲಿಂಗನ್ನೇ ಮಾಡಿದ್ರು. ಅಷ್ಟು ಈಸಿಯಾಗಿ ಬಿಟ್ಕೊಡ್ಲಿಲ್ಲ. ಅಂದರೆ ಬಂದಂಥ ಎಲ್ಲ ಬ್ಯಾಟ್ಸ್ಮನ್ಗಳು 6-4 ಹೊಡಿತಾ ಇದ್ರು ಕೂಡ CSKಯ ವಿಕೆಟ್ಗಳು ಕೂಡ ಒಂದು ಕಡೆಯಿಂದ ಬೀಳ್ತಾನೆ ಇತ್ತು. ಯಾರು ಕೂಡ 50 ರನ್ಗಳ ಒಂದು ಪಾರ್ಟ್ನರ್ಶಿಪ್ಗೆ ಹೋಗಲಿಲ್ಲ. ಅಂದರೆ ದಯಾಲ್ ಮತ್ತು ಮಯಾಂಕ್ ಇಬ್ಬರು ಸೇರಿ ಅಲ್ಲಿ ಒಂದು ಬೌಲಿಂಗ್ ಚಮತ್ಕಾರವನ್ನು ತೋರಿಸಿದ್ರು ಅಂತಲೇ ಹೇಳ್ಬೋದು. CSK ಬ್ಯಾಟ್ಸ್ಮನ್ಗಳನ್ನು ಕಟ್ಟು ಹಾಕ್ತಾಯಿದ್ರು. ಎಲ್ಲೋ ಒಂದು ಕಡೆ ರಚಿನ್ ರವೀಂದ್ರ ಅವರು ಬೆಂಗಳೂರು ಪಾಲಿಗೆ ಸಿಂಹ ಸ್ವಪ್ನವಾಗಿ ಪರಿಣಮಿಸಿದರು. ರಚಿನ್ ರವೀಂದ್ರ ಅವರು ಬೆಂಗಳೂರಿನ ಮೇಲೆ ಆರ್ಭಟವನ್ನೇ ಆರಂಭಿಸಿದ್ರು ಅಂದರೆ ತಪ್ಪಾಗೋದಿಲ್ಲ. ರಚಿನ್ ರವೀಂದ್ರ 246ರ ಸರಾಸರಿಯಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ರು. ಅವರನ್ನು ಕೂಡ ಪೆವಿಲಿಯನ್ಗೆ ಕಳಿಸೋವಲ್ಲಿ ನಮ್ಮ ಬೌಲರ್ಸ್ಗಳು ಯಶಸ್ವಿಯಾದರು. ಅಂದರೆ ಒಬ್ಬ ಬ್ಯಾಟ್ಸ್ಮನ್ನನ್ನು ಅಲ್ಲಿ ತಳ ಊರೋದಕ್ಕೆ ಬಿಡದೆ ಅವರನ್ನು ಔಟ್ ಮಾಡಿ ಕಳಿಸಿದ್ರು. ಆ ಮಟ್ಟಿಗೆ ಅದು ಪಾಸಿಟಿವ್ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಕ್ಯಾಮರೂನ್ ಗ್ರೀನ್ ಅವರು ಕೂಡ ತುಂಬಾ ಒಂದು ವರ್ಕ್ ಆಯಿತು. ಎಕ್ಸ್ ಫ್ಯಾಕ್ಟರ್ ಕ್ಯಾಮರೂನ್ ಗ್ರೀನ್ ಅಂತಲೇ ಹೇಳ್ಬೋದು. ಸೊ ಆ ಮಟ್ಟಿಗೆ ಓಕೆ. ಸೊ ಎಲ್ಲೋ ಒಂದು ಕಡೆ ಸ್ವಲ್ಪ ಪಾಸಿಟಿವ್ ಆಗಿ ಕಾಣಿಸ್ತು. ಮತ್ತು ಮಯಾಂಕ್ ಅವರ ಫೀಲ್ಡಿಂಗ್ ಏನು ಗುರು, ಬೆಂಕಿ ಫೀಲ್ಡಿಂಗ್ ಇವತ್ತು ಮಯಾಂಕ್ ಅವ್ರದ್ದು. ಬ್ಯಾಂಗ್ಳೂರು ಏನು ಒಂದು ಹೊಸ ಅಧ್ಯಾಯವನ್ನು ಬರಿತೀವಿ ಅಂತ ಹೇಳಿದರು. ಉತ್ತಮವಾದಂಥ ಫೀಲ್ಡಿಂಗ್ ಮಯಾಂಕ್ ಡಗರಿಂದ ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ಆದರೆ ಮಹೇಂದ್ರ ಸಿಂಗ್ ಧೋನಿ ಅವರಿಂದ ನಾವು ಸಾಕಷ್ಟು ಕಲಿಬೇಕಾಗಿದೆ. ಏನಂದರೆ ಗೆಲ್ಲೋಕ್ಕೆ ಮುಂಚೆನೇ ಕೂಗಾಡೋದು, ಆಮೇಲೆ ಹಾರಾಡೋದು ಅವ್ರ ಹಿಸ್ಟ್ರಿನಲ್ಲೇ ಇಲ್ಲ ಗುರು. ಎಷ್ಟು ಕೂಲಾಗಿ ಗೆದ್ದುಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಒಂದು ಕಡೆ ಮಹೇಂದ್ರ ಸಿಂಗ್ ಧೋನಿ ಅವರನ್ನು ನೋಡಿದ್ರೆ. ಅದನ್ನು ನಮ್ಮ ತಂಡ, ನಮ್ಮ RCB ಕೂಡ ಕಲಿಬೇಕಾಗಿದೆ MS ಧೋನಿ ಅವರಿಂದ ಈ ಒಂದು ಅನುಭವವನ್ನು. ಸೊ MS ಧೋನಿ ಅವರಿಂದ ಯುವ ಕ್ರೀಡಾಪಟುಗಳು ಏನು ಕಲ್ತಿದ್ದಾರೆ, ಸೊ ಮುಂದಿನ ಪಂದ್ಯದಲ್ಲಿ ಏನು ಮಾಡ್ತಾರೆ ಅಂತ ನೋಡಬೇಕಾಗತ್ತೆ. ಯಾಕಂದರೆ ಆ ರೀತಿಯ ಒಂದು ಆಟವನ್ನು ತೋರಿಸಿದ್ರು ಮಹೇಂದ್ರ ಸಿಂಗ್ ಧೋನಿ ಅವರಿಂದ. ಯಾಕಂದರೆ ಹೊಸ ಅಧ್ಯಾಯವನ್ನು ಬರಿತೀವಿ ಅಂತ ಹೇಳಿದಂಥ RCBಗೆ ಅಲ್ಲಿ ಕಲಿಯೋದಕ್ಕೆ ಸಿಕ್ಕಾಪಟ್ಟೆ ಇತ್ತು ಅಂದರೆ ತಪ್ಪಾಗೋದಿಲ್ಲ. ಆದರೆ ಹೊಸ ಅಧ್ಯಾಯ ಬರಿತೀವಿ ಅಂತ ಹೇಳಿದ್ದು ನಾವು, ಆದರೆ ಹೊಸ ಅಧ್ಯಾಯವನ್ನು ಬರೆದು ತೋರಿಸಿದ್ದು CSK ಗುರು. ಅಲ್ಲೇ ಸ್ವಲ್ಪ ಫೀಲ್ ಆಗ್ತಾಯಿದೆ. ಆದರೂ ಪರವಾಗಿಲ್ಲ, MS ಧೋನಿ ಅವರಿಂದ ನಾವು ನಮ್ಮ ಹುಡುಗರು ಕಲ್ತ್ರೆ ಅದು ಒಳ್ಳೆಯದೇ. ಅನುಜ್ ರಾವತ್ ಅವರಾಗಿರ್ಬೋದು, ಕ್ಯಾಮರೂನ್ ಗ್ರೀನ್ ಇರ್ಬೋದು, ಇವರೆಲ್ಲ ಕೂಡ ಏನು ಮಾಡ್ತಾರೆ, ಏನು ಕಲ್ತಿದ್ದಾರೆ ನೋಡೋಣ. ಅಂದರೆ ಅವರವರ ಆಟ ಜವಾಬ್ದಾರಿ ಮರೀತಾರೆ. ಅದು ಸ್ವಲ್ಪ ಪೇನ್ಫುಲ್ ಅನಿಸುತ್ತೆ. ಎಲ್ಲೊಂದು ಕಡೆ ಆ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಇವತ್ತು ಚೆನ್ನೈಯಿಂದ ಅವರು ಕಲಿಬೇಕಾಗಿತ್ತು. RCB ಮೋಸ್ಟ್ಲಿ ಫಸ್ಟ್ ಮ್ಯಾಚ್ ತುಂಬ ಈಸಿ ಇರುತ್ತೆ ಅಂತ ಅಂದ್ಕೊಂಡಿದ್ರು. ಆದರೆ CSK ಆರ್ ಯು ಶೂರ್? ಸೊ ನಿಮ್ಮ ಮ್ಯಾಚು
ಏನು ಅಷ್ಟು ಈಸಿನಾ ಅಂತ ಒಂದು ಪ್ರಶ್ನೆ ಕೇಳ್ದಂಗೆ ಇತ್ತು ನನಗೆ. ಸೊ ಯಾವ ರೀತಿ ಒಂದು ಅದ್ಭುತವಾದಂಥ ಒಂದು ಆಟವನ್ನು ಆಡಿದ್ರು ಅವರು ಅಂತಲೇ ಹೇಳ್ಬೋದು. ಆದರೆ ಬೌಲಿಂಗ್ ಪರವಾಗಿಲ್ಲ, ಅಂದ್ಕೊಂಡಷ್ಟು ವೀಕ್ ಇರಲಿಲ್ಲ. ಎಲ್ಲೋ ಒಂದು ಕಡೆ ಬ್ಯಾಟ್ಸ್ಮನ್ಗಳನ್ನು ಔಟ್ ಮಾಡ್ತಾನೆ ಹೋದರು, ವಿಕೆಟ್ಗಳನ್ನು ಕೂಡ ಕಿತ್ತರು ಒಂದು ಮಟ್ಟಿಗೆ. ಆ ರೀತಿ ನೋಡೋದಾದರೆ ಒಂದು ಒಳ್ಳೆ ಪಾಸಿಟಿವ್ ರಿಸಲ್ಟ್ ಅಂತಲೇ ಹೇಳಬೇಕು. ಯಾಕಂದರೆ ಗೊತ್ತು ನಮಗೆ CSK ಒಂದು ಸಾಮಾನ್ಯವಾದ ತಂಡ ಅಲ್ಲ, ಆಲ್ರೆಡಿ 5 ಬಾರಿ ಕಪ್ಪನ್ನು ಗೆದ್ದು ಕೊಟ್ಟಂಥ ತಂಡ. ಹಾಗಾಗಿ ಮತ್ತೊಂದು ಕಡೆ ದಿನೇಶ್ ಕಾರ್ತಿಕ್ ಅವರ ಕಾನ್ಫಿಡೆನ್ಸ್ ಅಂದರೆ ಆಲ್ರೆಡಿ DRS ಇದೆ. ಸೊ ಆಲ್ರೆಡಿ 18 ಓವರ್ ಆಗೋಗಿದೆ, ಇನ್ಮೇಲೆ DRS ಅಷ್ಟೊಂದು ಬೇಕಾಗಿಲ್ಲ ಅಂತ ವೈಡ್ಗೂ ಕೂಡ DRSಗೆ ಹೋದರು DK ಅವರು. ಅದರಿಂದ ಒಂದು ರನ್ ಕೂಡ ಬಂತು. ಅಂದರೆ ಇವತ್ತು ನಾವು ಮ್ಯಾಚನ್ನು ಸೋತಿದ್ರಿಂದ ಅದು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಆದರೆ ಆ ಕಾನ್ಫಿಡೆನ್ಸ್ ಲೆವೆಲ್ನ ಮೆಚ್ಚಲೇಬೇಕು. ನಾನು ಕೀಪರ್ ಗುರು, ನನಗೆ ಗೊತ್ತು ಇದು ವೈಡೇ ಅನ್ನೋ ರೀತಿಯಲ್ಲಿ ಇತ್ತು ದಿನೇಶ್ ಕಾರ್ತಿಕ್ ಅವರ ಒಂದು DRS. ಒಂದು ರನ್ನನ್ನು ಕೂಡ DRSನಲ್ಲಿ ತೊಗೊಂಡ್ರು ದಿನೇಶ್ ಕಾರ್ತಿಕ್ ಅವರು. ಆದರೆ ಮತ್ತೆ ಹೋದರು ಆನಂತರ. ಆದರೆ ಆಗ ಅದು ವರ್ಕೌಟ್ ಆಗಲಿಲ್ಲ. ಆದರೂ ಕೂಡ 1 ರನ್ನನ್ನು DRSಲ್ಲಿ ತಂದು ಕೊಟ್ಟರು DK ಅವರು ಅಂತಲೇ ಹೇಳ್ಬೋದು. ನೋಡೋಣ ಏನಾಗತ್ತೆ ಅಂತ. ಸೊ ಇನ್ನು ಮುಂದಿನ ಮ್ಯಾಚ್ಗಳಲ್ಲಿ ಈ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನೋಡೋಣ. ಮಯಾಂಕ್ ಅವರು ತುಂಬಾ ಒಳ್ಳೆಯ ಒಂದು ಆಟವನ್ನು ಆಡಿ ತೋರಿಸಿದ್ರು. ಹಾಗಾಗಿ ಸಾಕಷ್ಟು ಒಂದು ಏನಿದೆ ಸೂಪರ್ಬಾಗಿತ್ತು ಸದ್ಯದ ಮಟ್ಟಿಗೆ. ಅಂದರೆ ಅದರಲ್ಲಿ ಸ್ಪೆಷಾಲಿಟಿ ಏನಂದರೆ 76ಕ್ಕೆ 6 ವಿಕೆಟನ್ನು ಕಳ್ಕೊಂಡಂಥ RCB 173ಕ್ಕೆ ಮುಟ್ಟಿದ್ದೇ ದೊಡ್ಡ ವಿಷಯ. ಅಲ್ಲಿ ನಮ್ಮ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಒಂದು ಅದ್ಭುತವನ್ನು, ಅದು 18ನೇ ಓವರ್ನಲ್ಲಿ 25 ರನ್ಗಳನ್ನು ಚೆಚ್ಚಿದ್ರು ರಾವತ್ ಮತ್ತು ದಿನೇಶ್ ಕಾರ್ತಿಕ್ ಅವರು. ಆದರೆ ದೇಶಪಾಂಡೆ ಅವರನ್ನು RCB ತೊಗೊಂಡಾಗಲೇ RCBಯ ಸಾಕಷ್ಟು ಜನ ಎಕ್ಸ್ಪರ್ಟ್ಸ್ ಯಾಕೆ ಇವರನ್ನು ತೊಗೊಂಡಿದ್ದೀವಿ ಅಂತ ಹೇಳೋ ರೀತಿಯಲ್ಲಿ ಇತ್ತು. ಅವರು RCBಗೆ ಮ್ಯಾಚನ್ನು ಕೈಯಲ್ಲಿ ತಂದು ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಅವರು 1 ಓವರ್ಗೆ 25 ರನ್ಗಳನ್ನು ಕೊಟ್ಟು ಎಲ್ಲೋ ಒಂದು ಕಡೆ RCBಗೆ ಗಿಫ್ಟ್ ಕೊಡೋ ರೀತಿಯಲ್ಲಿ ಒಂದು ಮ್ಯಾಚನ್ನು RCB ಕೈಯಲ್ಲಿ ಇಟ್ಟಿದ್ರು. ಯಾಕೆಂದರೆ RCB ಕೈಯಿಂದ ಜಾರಿ ಹೋಗಿತ್ತು ಮ್ಯಾಚು. 6 ವಿಕೆಟ್ಗಳನ್ನು ಕಳ್ಕೊಂಡು ಆ ನಂತರ ಅವರ ಬೌಲಿಂಗ್ನಲ್ಲಿ ಕಮ್ಬ್ಯಾಕ್ ಮಾಡಿದಂಥ RCBಗೆ ಅದೊಂದು ಗಿಫ್ಟ್ ಅಂತಲೇ ಹೇಳ್ಬೋದು. ಆದರೆ ಆ ಗಿಫ್ಟನ್ನು RCB ಪ್ಯಾಕ್ ಮಾಡ್ಕೊಳ್ಳೋದ್ರಲ್ಲಿ ಎಡುವುದು. ಗಿಫ್ಟನ್ನು ಕೈಗೆ ಕೊಟ್ಟರೆ ಕೂಡ ಅದನ್ನು ಪ್ಯಾಕ್ ಮಾಡಿ ಮನೆಗೆ ತರೋದಕ್ಕೆ ಸಾಧ್ಯವಾಗಲಿಲ್ಲ RCB ಕೈಯಲ್ಲಿ ಅಂತಲೇ ಹೇಳ್ಬೋದು. ನೋಡೋಣ. ಸೊ ನೆಕ್ಸ್ಟ್ ಮ್ಯಾಚನ್ನು ಪ್ಯಾಕ್ ಮಾಡಿ ತೊಗೊಂಬರ್ತಾರ ಅಂತ. ತುಂಬಾ ಬೇಜಾರಾಗತ್ತೆ. ನಾವು ಕೂಡ ಪ್ರತಿ ಸರ್ತಿ ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾನೇ ಇದ್ದೀವಿ ಗುರು. ಆದರೆ ಅದು ಕಪ್ಪು ಯಾವಾಗ ಬರುತ್ತೋ, ಹುಡುಗಿರಾದರೂ ಪರವಾಗಿಲ್ಲ 2ನೇ ಸೀಸನಲ್ಲೇ ಕಪ್ಪನ್ನು ತಂದು ಕೊಟ್ಟರು. ಆದರೆ WPL ಕಪ್ಪಿಗೂ IPL ಕಪ್ಪಿಗೂ ಸಾಕಷ್ಟು ವ್ಯತ್ಯಾಸ ಇದೆ ಗುರು. ನಾವು ಏನೇ WPL ಕಪ್ಪನ್ನು ಗೆದ್ದಿದ್ರು ಕೂಡ ಅದ್ರ ವ್ಯೂವರ್ಸೇ ಬೇರೆ, ಅದ್ರ ಕ್ರೇಜೇ ಬೇರೆ, IPL ಕಪ್ಪಿನ ಕ್ರೇಜೇ ಬೇರೆ. ನಾನು ನೋಡ್ತಾ ಇದ್ದೆ ಒಂದು ಸ್ವಲ್ಪ ಹೊತ್ತು ತಮಿಳ್ ಕಾಮೆಂಟ್ರಿಯನ್ನು ನೋಡ್ತಾ ಇದ್ದೆ. ತಮಿಳ್ ಕಾಮೆಂಟ್ರಿ ನೋಡುವಾಗ ಅಲ್ಲಿ ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅವರು ಅಪಹಾಸ್ಯ ಮಾಡ್ತಾಯಿದ್ರು. ಅವ್ರು ಯಾವಾಗೂ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾರೆ, ಗೆಲ್ಲೋದಿಲ್ಲ ಅಂತ. ಅದು ಕೃಷ್ಣಮಾಚಾರ್ಯ ಶ್ರೀಕಾಂತ್ ಅಂತ ಲೆಜೆಂಡ್ ಕೂಡ ಈ ರೀತಿ ಮಾತಾಡೋ ರೀತಿಯಲ್ಲಿ ಆಡಿದ್ದೀವಲ್ಲ ಅಂತ ಒಂದು ಕಡೆ ಬೇಜಾರಾಗತ್ತೆ. ಏನು ಮಾಡೋದು, ಅವ್ರಿಗೆಲ್ಲ ನಾವು ಪರ್ಫಾರ್ಮೆನ್ಸಲ್ಲೇ ಉತ್ತರ ಕೊಡಬೇಕಾಗತ್ತೆ. ಈ ಬಾರಿ RCB ಪರ್ಫಾರ್ಮೆನ್ಸಲ್ಲಿ ಉತ್ತರ ಕೊಡುತ್ತಾ? ಏನು ಒಂದು ಪಾಸಿಟಿವ್ ಔಟ್ಕಮ್ ಇತ್ತು. ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಿದೆ, ಬೌಲಿಂಗ್ ಒಂದಷ್ಟು ಸುಧಾರಿಸಿದೆ, ಕ್ಯಾಮರೂನ್ ಗ್ರೀನ್ ಅವರ ಎಕ್ಸ್ ಫ್ಯಾಕ್ಟರ್ ವರ್ಕೌಟ್ ಆಗ್ತಾ ಇದೆ. ಸೊ ಈ ಎಲ್ಲ ಪಾಸಿಟಿವನ್ನು ನೆಕ್ಸ್ಟ್ ಮ್ಯಾಚ್ನಲ್ಲಿ ಇನ್ನಷ್ಟು ಪಾಸಿಟಿವ್ ಮಾಡಿಕೊಂಡು ಆ ಫೀಲ್ಡಿಂಗನ್ನು ಸುಧಾರಿಸ್ಕೊಂಡು ಬ್ಯಾಟಿಂಗ್ ಅಂದರೆ ಓಪನಿಂಗ್ ಬ್ಯಾಟಿಂಗ್ ಕೂಡ ಅಬ್ಬರಿಸಿದ್ರೆ ಕಳೆದ ಬಾರಿ ಥರ ಅಲ್ಲಿ ಡುಪ್ಲೆಸಿಸ್ ಮತ್ತು ವಿರಾಟ್ ಕೊಹ್ಲಿ ಅವರು ಆಡಿದ್ರೆ, ಮಿಡಲ್ ಆರ್ಡ್ರು ಕೂಡ ಇದೇ ರೀತಿ ಸ್ಟ್ರಾಂಗ್ ಆಗಿದ್ದರೆ, ಫೀಲ್ಡಿಂಗ್ ಅಲ್ಲಿ ಮಯಾಂಕ್ ಅವರ ರೀತಿಯಲ್ಲೇ ಇನ್ನೊಂದಿಷ್ಟು ಒಳ್ಳೆ ಫೀಲ್ಡಿಂಗ್ ಬಂದರೆ ಮುಂದಿನ ಮ್ಯಾಚ್ಗೆ ನಾವು ಗಿಫ್ಟ್ ಪ್ಯಾಕನ್ನು ರ್ಯಾಪ್ ಮಾಡಿ ತೊಗೊಂಬರ್ಬೋದು. ವಿನ್ನಿಂಗ್ ಕಟ್ಟಿಟ್ಟ ಬುತ್ತಿ ಮಾಡ್ಕೋಬೋದು. ನೋಡೋಣ ಯಾವ ರೀತಿ ಆಡ್ತಾರೆ. ಸೊ ಯಾವ ರೀತಿ ಒಂದು ವಿಷಯಗಳನ್ನು ಅಲ್ಲಿ RCB ಕಲ್ತಿದೆ.
ನೆಕ್ಸ್ಟ್ ಮ್ಯಾಚ್ನಲ್ಲಿ ಯಾವ್ಯಾವೆಲ್ಲ ಲರ್ನಿಂಗ್ಸನ್ನು ಅಪ್ಲೈ ಮಾಡ್ತಾರೆ ಅಂತ. ಹೊಸ ಕೋಚ್ ಇದ್ದಾರೆ ನಮಗೆ, ಆ ಕೋಚ್ ಇವೆಲ್ಲವನ್ನು ನೋಡ್ತಾ ಇರ್ತಾರೆ. ಆ್ಯಂಡಿ ಫ್ಲವರ್ ಅವರು ಆಡಿದಂಥ, ಅವರು ಎಲ್ಲೆಲ್ಲೆಲ್ಲ ಪ್ರತಿನಿಧಿಸಿದ್ರು ಅಲ್ಲೆಲ್ಲೆಲ್ಲ ಕಪ್ಪನ್ನು ಗೆದ್ಕೊಂಬಂದಿದ್ದಾರೆ. ಇಲ್ಲಿ ಏನೇನೆಲ್ಲ ಅವ್ರಿಗೂ ಸ್ವಲ್ಪ ಟೈಮ್ ಬೇಕಾಗತ್ತೆ. ಫಸ್ಟ್ ಮ್ಯಾಚಲ್ಲೇ ಎಲ್ಲನೂ ನೋಡೋಕ್ಕಾಗೋದಿಲ್ಲ, ಯಾಕಂದರೆ ಇವತ್ತು ಏನೇನೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ಕೊಡ್ತಾರೆ. ಸೊ ಫಸ್ಟ್ ಮ್ಯಾಚ್ ಹೋಗಿರ್ಬೋದು, ಅಂದರೆ ಅವ್ರಿಗೂ ಒಂದಷ್ಟು ಟೈಮ್ ಬೇಕಾಗತ್ತೆ ಅನಲೈಸ್ ಮಾಡಿ, ಇವತ್ತು ಇಂಡಿವಿಜುವಲ್ ಆಗಿ ಎಲ್ಲರ ಹತ್ರನೂ ಮಾತಾಡಿ ಎಲ್ಲೆಲ್ಲೆಲ್ಲ ವೀಕ್ ಇದ್ದೀರಾ ಅಂತ ಸೊ ಪಾಯಿಂಟ್ ಔಟ್ ಮಾಡಿ ಒಂದು ಹೊಸ ಗೇಮ್ ಪ್ಲಾನ್ನೊಂದಿಗೆ ನೆಕ್ಸ್ಟ್ ಮ್ಯಾಚ್ಗೆ ಬರ್ತಾರೆ ಅಂತಲೇ ಅಂದ್ಕೊಳ್ತೀನಿ. ಆ್ಯಂಡಿ ಫ್ಲವರ್ ಅವರು ಯಾವ ರೀತಿ ಒಂದು ಸ್ಟ್ರಾಟಜಿಯನ್ನು ಮಾಡ್ತಾರೆ, ಪ್ಲೇಯರ್ಸನ್ನು ಯಾವ ರೀತಿ ಕಾನ್ಫಿಡೆನ್ಸ್ಗೆ ತೊಗೊತಾರೆ, ಯಾವ ಒಂದು ಪ್ಲೇಯರ್ಸ್ ಮೇಲೆ ಅವರು ಏನೇನೆಲ್ಲ ತಿದ್ದುಪಡಿ ತರ್ತಾರೆ ಅನ್ನೋದನ್ನು ಸ್ವಲ್ಪ ಕಾದೇ ನೋಡಬೇಕಾಗತ್ತೆ. ಮೊದಲನೇ ಮ್ಯಾಚಲ್ಲೇ